ಈ 9.5 ವರ್ಷದ ನಿಮ್ಮ ರಾಜಕಾರಣದಲ್ಲಿ ನೀವು ಕಲ್ತಂತ ರಾಜಕೀಯ ತಂತ್ರಗಾರಿಕೆ ಯಾವುದು? ನಾನು ಏನೂ ರಾಜಕಾರಣ ಮಾಡಿಲ್ಲ. ನಾನು ಥರ್ಡ್ ಟರ್ಮಲ್ಲಿ ರಾಜಕಾರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಇಲ್ಲಿವರೆಗೂ ರಾಜಕಾರಣ ಮಾಡಲ್ಲ. ಇಲ್ಲಿವರೆಗೂ ಬರೀ ಕೆಲಸ ಮಾಡಿದೆ. ನಾನು ಕತ್ತೆ ದುಡ್ದಂಗೆ ದುಡ್ದಿದ್ದೀನಿ. ಎಲ್ಲರ ಮನೆ ಬಾಗಿಲು ಮೈಸೂರಾಗ ಕಸ ತೆಗ್ಸೋ ಕೆಲಸನೂ ಮಾಡಿದ್ದೀನಿ. ಆದರೆ ಈ ರಾಜಕಾರಣದ ಒಳ ಹೊಡೆತ ಶತ್ರುಗಳು, ಹಿತಶತ್ರುಗಳು ಏನೋ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಕೂಡ ನಂಬಕ್ಕಾಗ್ತಿರಲ್ಲ. ಈ ಥರದ್ದೆಲ್ಲದನ್ನು ಕೂಡ ಅನುಭವಿಸಿ ನನಗನ್ನಿಸ್ತು ನಾನು ತಾಯಿ ಚಾಮುಂಡಿ ಮೇಲೆ ಭಾರ ಹಾಕಿ ನಾನು ಬರೀ ಕೆಲಸ ಮಾಡ್ಕೊಂಡು ಹೋದೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀವಿ, ಬೆಟ್ಟದಲ್ಲಿ ಒಬ್ಬಳು ತಾಯಿ ಕೂತಾಳೆ, ಕಾಯೋಕ್ಕೊಬ್ಬಳು ಚಾಮುಂಡಿ ಇದ್ದಾಳೆ, ಮಾಡಿದ ಕೆಲಸ ನೋಡಿದಂಥ ಜನ ಇದ್ದಾರೆ ಅಂತ ಇಲ್ಲಿವರೆಗೂ ಮಾಡ್ಕೊಂಬಂದಿನಿ. ಈ ಚುನಾವಣೆನೂ ಕೂಡ ತಾಯಿ ಕೈ ಮುಗಿದ್ಬಿಟ್ಟು ನಾನು ಚುನಾವಣೆ ಮಾಡ್ತೀನಿ. ತಾಯಿ ಕಾಪಾಡ್ತಾಳೆ ಅಂತ ನನಗೆ ಗೊತ್ತು. ಬಟ್ ಅದಾದ ನಂತರ ರಾಜಕಾರಣದಲ್ಲಿ ಒಳ್ಳೆಯವರು ಇರಬೇಕಾಗುತ್ತೆ. ನಂತರನೇ ಬೇರೆ ಯುವಕರಿಗೂ ಅವಕಾಶ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ರಾಜಕಾರಣ ಮಾಡ್ತೀನಿ. ನೀವು ಹೇಳ್ತಾ ಇದ್ರಿ ನಾನು ತುಂಬ ಎಕ್ಸ್ಟ್ರೀಮ್, ನನಗೆ ಕೋಪನೂ ತಡೆಯೋಕ್ಕಾಗಲ್ಲ ಅಥವಾ ತುಂಬ ಭಾವನೆಗಳನ್ನೂ ಇಮೋಷ್ನಲ್ ಮೂಮೆಂಟ್ಸ್ನೂ ತಡೆಯೋಕ್ಕಾಗಲ್ಲ ಅಂತ. ರಾಜಕೀಯದಿಂದ ಯಾವತ್ತಾದರೂ ಕುಟುಂಬಕ್ಕೆ ತೊಂದರೆ ಆಗಿ ನೋವಾಗಿದ್ದು? ನನಗೇನು ಗೊತ್ತಾ, ನನಗೆ ಈಗ ಒಂದು ಸರಿ ಪೆಟ್ಟು ಬಿದ್ದರೆ ನೋವಾಗುತ್ತೆ, 2 ಸರಿ ಪೆಟ್ಟು ಬಿದ್ದರೆ ನೋವಾಗುತ್ತೆ, ಕೆಲವು ಸರಿ ಬೇಜಾರಾಗುತ್ತೆ, ಅಧೀರಾಗ್ತೀವಿ, ಅಯ್ಯೋ ಸಾಕಪ್ಪ ಅನಿಸುತ್ತೆ, ಏನು ಅನಿಸುತ್ತೆ. ಈ ಪೆಟ್ಟು ತಿಂದು ನಂಗೆ ಏನೂ ಅನಿಸೋದೇ ಇಲ್ಲ. ಮನೆಯವರು ಅಡ್ಜಸ್ಟ್ ಅಲ್ಲ, ನಾನು ಹೇಳ್ತೀನಲ್ಲ, ನಾನು ಯಾರನ್ನೂ ಮಧ್ಯದಲ್ಲಿ ಎಳೆಯಲ್ಲ. ನನ್ನ ಪಾಲಿಟಿಕ್ಸ್ ನಾನೇ ಮಾಡೋದು. ನಾನು ಮನೆ ಮಂದಿ ಅವ್ರು ಯಾರನ್ನೂ ಎಳೆಯಲ್ಲ. ನಾನು ಈಗ ಸುಮ್ಮನೆ ಮೊನ್ನೆ ನನ್ನ ತಮ್ಮನ್ನು ಈ ಥರನೇ ಎಳತರಕ್ಕೆಲ್ಲ ನೋಡಿದ್ರು, ಅದನ್ನು ನಾನು ಏನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ತೀನಿ. ನನ್ನ ಪಾಲಿಟಿಕ್ಸು, ನಾನು ಇಲ್ಲಿ ಕ್ಷೇತ್ರಕ್ಕೆ ಬಂದಿರೋ ಏನೇ ಹೊಡ್ತಿರೋ ನಾನು ತಿನ್ನಬೇಕು, ನಾನೇ ಅದನ್ನು ಅನುಭವಿಸುವಂಥರು. ನನಗೇನು ಗೊತ್ತಾ, ನನಗೆ ಅವ್ರು ಕಲ್ಲು ಬಿಸಾಡ್ತಾರೆ. ನಾನು ಅವತ್ತು ಒಂದೊಂದು ಸಾರಿನೂ ಫೇಸ್ಬುಕ್ ಲೈವಲ್ಲಿ ಹೇಳಿದೆ, ಜನ ಯಾವತ್ತೂ ಕೂಡ ಜಾಲಿ ಗಿಡಕ್ಕೆ ಕಲ್ಲು ಹೊಡೆಯಲ್ಲ, ಎಲ್ಲ ಮಾವಿನ ಮರಕ್ಕೆ ಕಲ್ಲು ಹೊಡೆಯೋದು. ಆದರೆ ಕಲ್ಲು ಹೊಡೆದ ಕೂಡಲೇ ಹಣ್ಣನ್ನು ಕೆಳಗೆ ಹಾಕೋಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ಪ್ರತಾಪ್ ಸಿಂಹ ಅಂತ ಹೇಳಿದೆ. ನನ್ನ ಮೇಲೆ ಯಾರೇ ಆಕ್ರಮಣ ಮಾಡಿದ್ರೆ ನಾನು ವಾಪಸ್ ಅಟ್ಯಾಕ್ ಮಾಡೋನೆ. ನನಗೆ ಈಗ ಇದು ನೀವು ಮಂಗೇನ ಕಥೆನೂ ಕೇಳಿರಿ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಿತ್ತು, ಅದರದ್ದೇ ಬಂತು ಅಂದರೆ ಬಿಸಾಕ್ತು. ಹಾಗೆ ಅದೇ ಥರನೇ ನನ್ನ ವಿಷಯಕ್ಕೂ ತೀರಾ ಬಂತು ಅಂತಂದರೆ ನಾನು ವಾಪಸ್ ಅಟ್ಯಾಕ್ ಮಾಡೋನೆ. ನಾನು ಎಲ್ಲ ರೀತಿಯೂ ಅಟ್ಯಾಕ್ ಮಾಡೋನೆ. ನಾನೇನು ಸುಮ್ಮನೆ ಕೂತ್ಕೊಂಡ್ರೆ ನಾನು ನೋಡಿ, ನಮ್ಮ ತಾಯಿ ಹಾಲು ಕರ್ಕೊಡಲು ನನ್ನ ತಮ್ಮಂದಿರು ನಾನು ರಜೆಗೆ ಹೋದಾಗ ನಾನು ಹೋಟ್ಲಿಗೆ ಹಾಲು ಹಾಕ್ತಾಯಿದ್ದು. ರಜೆನಲ್ಲಿ ಬೇಸಿಗೆ ರಜೆ, ದಸರಾ ರಜೆನಲ್ಲಿ ದನ ಕಾಯ್ತಾಯಿದ್ದೆ. ನಮ್ಮ ತಾಯಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಮುಯ್ಯಾಳಿಗೆ ಹೋಗ್ತಾಯಿದ್ಲು. ಮುಯ್ಯಾಳನ್ನು ಒಂಥರ ಕೂಲಿದ್ದಂಗೆ, ನಿಮ್ಮನೆ ಕೆಲಸಕ್ಕೆ ನಾನು ಬಂದಿರ್ತೀನಿ, ನಮ್ಮನೆ ಕೆಲಸಕ್ಕೆ ನೀವು ಬನ್ನಿ ಅಂತೇಳಿ ಮುಯ್ಯಾಳು ಅಂತೇಳಿ ಹೇಳ್ಬಿಟ್ಟು ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗ್ತಾಯಿದ್ಲು ನಮ್ಮ ತಾಯಿ. ಇಷ್ಟು ಕಷ್ಟಪಟ್ಟು ನಮ್ಮನ್ನು ಇಲ್ಲಿ ಬೆಳೆಸಿದಾಳೆ. ಬೇರೆಯವ್ರ ಮನೆಗೆ ಮುಯ್ಯಾಳಿಗೆ ಹೋಗಿ ಬೆಳೆಸಿರುವಂಥ ತಾಯಿ ಮಗನಾಗಿ ಹುಟ್ಟಿದ್ದೀನಿ ನಾನು. ನನ್ನ ಹತ್ರನೂ ಒಳಗಡೆ ಗುಂಡಿಗೆ ಇದೆ. ನಾನು ವಾಪಸ್ ಹೊಡಿತೀನಿ, ಬಿಡಲ್ಲ. ನಾನು ಫೈಟ್ ಮಾಡ್ತೀನಿ. ನನ್ನನ್ನು ಯಾರಾದ್ರೂ ಕೂಡ ಆ ಲೆವೆಲಿಗೆ ಎಕ್ಸ್ಟ್ರೀಮಿಗೆ ಹೋಯ್ತು ಅಂದರೆ ನಾನು ಅದಕ್ಕಿಂತ ಎಕ್ಸ್ಟ್ರೀಮಿಗೆ ಹೋಗ್ಬಿಟ್ಟು ಏನು ಮಾಡಬೇಕು, ಅವ್ರ ರಾಜಕಾರಣನೂ ಅಂತ್ಯ ಮಾಡೋಕ್ಕೆ ನನಗೆ ಬರುತ್ತೆ.